ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಶ್ರೇಯಸ್ ಆರ್ಯ ವ್ಲಾಗ್. ಗೈಸ್, ಇವತ್ತು ಭಾನುವಾರ ಬೇಗ ಎದ್ದಿದ್ದೀನ ಅಂದ್ಬಿಟ್ಟು ಟೈಮ್ ನೋಡೋಣ ಅಂತ ಹೋದರೆ ಟೈಮು ಅಲ್ಲೇ 9:50 ಆಗ್ಬಿಟ್ಟಿತ್ತು. ನೀವು ಮನುಷ್ಯ ಇದ್ರಿ, ದನ ಇದ್ರಿ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವಮ್ಮ ಅದೇ ಟೈಮಿಗೆ ಕರೆಕ್ಟಾಗಿ ಫೋನ್ ಹಾಕೋದ್ರು. ಗೈಸ್, ಬಾ ನಿಮ್ಮ ನಾಷ್ಟ ಕೊಟ್ಟು ಬರೀವಂತೆ ಅಂತ ನಾಷ್ಟ ಇಸ್ಕೊಂಬರೋಣ ಅಂತ ಹೋದರೆ ಅರೆ ಸೂರ್ಯ ನೆತ್ತಿ ಮೇಲೆ ಎದ್ದು ಹೊಡಿತಿದ್ದ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? तुम्हें मालूम मैं कौन मालूम तेरा बीवी का देवर मियाँ मत कर इसको। तेरा कुंडी में चर्बी इधर आदर ಅದೇ ಗ್ಯಾಪಲ್ಲಿ ನಮ್ಮ ಅಪ್ಪವ್ರಿಗೆ ನಾಷ್ಟ ಕೊಡೋಣ ಅಂತ ನಾಷ್ಟ ಇಸ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟೆ ಗೈಸ್. ನಾಷ್ಟ ಎಲ್ಲ ಕೊಟ್ಬಿಟ್ಟು ಬಂದು ನಮ್ಮ ಏರಿಯಾ ಕಡೆ ವಿಸಿಟ್ ಹಾಕೋಣ ಅಂತ ಹೋಗಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಗೈಸ್. ಆಮೇಲೆ ನಮ್ಮ ಏರಿಯಿಂದ ಮನೆ ಕಡೆಗೆ ಬಂದರೆ ನಮ್ಮ ಅಣ್ಣ ನಾಯಿನ ವಾಕಿಂಗ್ ಮಾಡಿಸ್ತಿದ್ದ. ಹಂಗೆ ಈ ನಾಯಿಗೆ ಏನಾನ ಮಾಡಬೇಕಲ್ಲ ಅಂದ್ಬಿಟ್ಟು ಇದಕ್ಕೋ ಖ್ಯಾತೆ ತೆಗಿಯೋಣ ಅಂತ ಹೋದೆ ಗಾಯ್ಸ್. ಇದು ನೋಡೋದು ನನಗೆ ಕಚ್ಚಕ್ಕೆ ಬತ್ತಿತ್ತು, ಏನಾನ ಮಾಡಬೇಕಲ್ಲ ಅಂತ. ಈ ನಾಯಿನಂತ ಫುಲ್ಲು ಗೋಳಿ ಕಂಬಿಟ್ಟೆ ಗೈಸ್. ಇದು ನೋಡೋದಕ್ಕೊಂದು ಲಾಸ್ಟಿಗೆ ಏನಂತ ಗೊತ್ತಾ ನೋಡಿ, ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಗೈಸ್, ಅಂಗಡಿ ಐಟಮ್ಗಳು ಖಾಲಿ ಆಗಿಬಿಟ್ಟವೆ ಅಂತ ನಮ್ಮ ಅಮ್ಮ ಹೇಳಿದ್ರು. ಅಂಗಡಿ ಕಡೆಗೆ ಐಟಮ್ಗಳ ಥರ ನಾವು ಮೂಟಿ ಹೋದೆ ಗೈಸ್. ಅಂಗಡಿ ಐಟಮ್ಗಳೆಲ್ಲ ಎತ್ತಾಕೊಂಡು ಸೀದಾ ನಮ್ಮ ಅಮ್ಮನ ಕೈ ಕೊಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಮನೆ ಕಡೆ ಹೊರಟೆ ಗೈಸ್. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್.